ಹಾಯ್ ನಮಸ್ತೆ. ಲಕ್ಕಿ ಕಿಚನ್ ಡೈಲಿ ಬ್ಲಾಗ್ಸ್ಗೆ ಸ್ವಾಗತ. ನೀನು ಬೆಳಿತಿದೀಯಾ ಅಂದಾಗ ನಿನ್ನ ತುಳಿಯೋರು ನಿಮ್ಮೋರಲ್ಲ. ಈ ಮಾತು ಯಾಕೆ ಹೇಳತ್ತೀನಿ ಅಂತಂದರೆ, ಕೆಲವೊಬ್ರು ಇರ್ತಾರೆ ಗೊತ್ತೇ ಆಗಂಗಿಲ್ಲ ನಮ್ಮ ಲೈಫ್ನಾಗ ಯಾವಾಗ ಬಂದು ನಮ್ಮ ಕಾಲು ತೊಳೆದು ಹೋಗ್ತಾರೋ, ನಮ್ಗೆ ಹಿಂದೆ ಬೆನ್ನು ಚೂರಿ ಯಾವಾಗ ಹಾಕೋಗ್ತಾರೋ ಕೂಡ ಗೊತ್ತಾಗಂಗಿಲ್ಲ. ಅದಕ್ಕಾಗಿ ಹೇಳಿದೆ. ಯಾಕಂದರೆ ಎಲ್ಲರೂ ಲೈಫ್ನಾಗ ಯಾವುದೋ ಒಂದು ಘಟನೆದಾಗ ಭಾಳ ನಂಬಿರ್ತೀವಿ. ನಂಬಿದವ್ರೆ ನಮ್ಗೆ ಚೂರಿ ಹಾಕಿ ಹೋಗಿರ್ತಾರೆ, ಗೊತ್ತೇ ಆಗಂಗಿಲ್ಲ. ಬನ್ನಿ ಇವತ್ತು ಈ ಡೇ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆನೇ ರಂಗೋಲಿ ಹಾಕಿ, ರಂಗೋಲಿನಿಂದ ಮೈಂಡೆಲ್ಲ ರಿಫ್ರೆಶ್ ಮಾಡಿಕೊಂಡು, ಇವತ್ತು ನಾಷ್ಟಕ್ಕೆ ಏನು ಮಾಡಬೇಕಂತ ರಂಗೋಲಿ ಹಾಕ್ತಾನೆ ಆಲೋಚನೆ ಮಾಡಿ ಪಡ್ಡು ಹಾಕೊಂಬಂತ ಫಿಕ್ಸ್ ಆದಮೇಲೆ ಇನ್ನೇನು ಬರ್ರಿ ನಮ್ಮ ಕಿಚನ್ಗೆ ಹೋಗಮ್ಮ. ನೋಡಿರಿ ರಂಗೋಲಿ ಭೀ ಹೆಂಗೆ ಬಂದದ ಅಂತಂದು ಒನ್ ಟೈಮ್ ಮತ್ತೊಂದು ಸರ್ತಿ ಹೇಳತ್ತೀನಿ. ಲಕ್ಕಿ ಕಿಚನ್ ಡೈಲಿ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನೋಡ್ತಿದ್ದೀರಾ, ಒಂದು 10-15 ಜನ ನೋಡಿದ್ರು ಭೀ ಪರವಾಗಿಲ್ಲ, ನೀವಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈ ಚಾನಲ್ ಇನ್ನೂ ಮುಂದುವರಿಲಿಕ್ಕೆ ಹೆಲ್ಪ್ ಆಗ್ತದ. ಒಂದು ಮನೆ ನಡೆಯೋಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ದಂಗೆ ಭೀ ನಿಮ್ಮಿಂದ ಒಂದು ಆಸರೆ ಸಿಕ್ಕಂಗೂ ಆಗ್ತದೆ. ಸಬ್ಸ್ಕ್ರೈಬ್ ಮಾಡ್ಲಿಕ್ಕೇನು ದುಡ್ಡು ಹತ್ತಂಗಿಲ್ಲ, ಮತ್ತೊಂದು ಸರ್ತಿ ಹೇಳಕತ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ ಈ ವಿಡಿಯೋ. ಕಿಚನ್ಗೆ ಹೋಗೋಣ ಬನ್ನಿ. ಆಯಿತು, ಎಣ್ಣೆ ಹಾಕೋಬೇಕು. ಪಡ್ಡು ಮಾಡ್ಲಿಕ್ಕೆ ಫಸ್ಟ್ ಚಟ್ನಿ ಮಾಡ್ಲತ್ತೀನಿ. ಚಟ್ನಿ ಸಲಕ್ಕೆ ಫಸ್ಟ್ ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಸಿಮೆಣ್ಸಿಗೆ ಸಿಡಿತಾವಂತ ನಾ ಅಂಜ್ಲತ್ತಿದ್ದೆ. ಆಯಿತು, ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಪುದೀನ ಹಾಕ್ಕೊಂಡಿನಿ. ಈಗ ಕರಿಬೇವು ಕೊತ್ತಂಬರಿ 2 ಹಾಕ್ಕೊಂಡಿನಿ, 3. ಅದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚಲೋ ಹೊತ್ನಾಗೆ ಫ್ರೈ ಮಾಡಬೇಕು. ಫ್ರೈ ಮಾಡ್ಲಿಕ್ಕೆ ಒಂದು 10 ನಿಮಿಷರ ಬೇಕು. ಸಣ್ಣ ಸ್ಲೋ ಆಗಿ ಕುಕ್ ಮಾಡ್ತೀನಿ ನಾನು, ಜಾಸ್ತಿ ಸ್ಪೀಡ್ ಇಡಲ್ಲ. ಹೆಂಗೆ ಸ್ಪೀಡ್ ಇಟ್ಟು ಮಾಡ್ಲತ್ತಂದ್ರೆ ನನಗೆ ಕೈ ಹೊಂದಂಗಿಲ್ಲ, ನನಗೆ ಸುಧಾರಿಸಲ್ಲೇ. ಹಂಗಾದ್ಮೇಲೆ ಅದೆಲ್ಲ ಬೆಳೆದೊಂದ್ರೊಳಗೆ ಮಿಕ್ಸಿದಾಗ ಹಾಕ್ಕೊಂಡು ಬಿಟ್ಟರೆ, ಮತ್ತು ಶೇಂಗಾ ಎಣ್ಣೆಗೆ ಹುರ್ಕೋತೀನಿ. ಇದು ಒಂಥರ ಡಿಫ್ರೆಂಟ್, ನಾ ರೆಸಿಪಿ ಮಾಡ್ತೀನಿ. ಬೇರೆಯವರೆಲ್ಲ ಮಾಡ್ತಿರ್ಬೋದು, ನಾ ಯಾವಾಗಲೂ ನೋಡಿದ್ದಿಲ್ಲ. ನಾವಿದ್ದ ಕಡೆ ಒಂದು ಕಡೆ ಚಟ್ನಿ ತಿಂದಿದ್ದೆ, ನಂಗೆ ಹೀಗೆ ಫ್ಲೇವರ್ ಇತ್ತು. ಅದರಿಂದ ನಾನು ಹೀಗೆ ಕಲ್ತೀನಿ. ಶೇಂಗಾ ಎಣ್ಣೆಗೆ ಹುರ್ಕೋಬೇಕು. ಶೇಂಗಾ ಎಲ್ಲ ಹುರಿಯೋದಾಗೋದು, ಅದರೊಳಗೆ ಸ್ವಲ್ಪ ಪುಟಾಣಿ ಭೀ ಮಿಕ್ಸ್ ಮಾಡ್ಕೋಬೇಕು ಹುರಿಯೋ ಟೈಮ್ನಾಗೆ. ಜಸ್ಟ್ 1-2 ನಿಮಿಷ, 1 ನಿಮಿಷ ಆದ್ರೂ ಭೀ ಸಾಕು. ಅದಾದಮೇಲೆ ಸ್ವಲ್ಪ ಹುಣ್ಸೆಹಣ್ಣು ಭೀ ಮಿಕ್ಸಿದಾಗ ಹಾಕ್ಕೊಂಡಿನಿ, ಮುಂದೆ ಕ್ಲಿಪ್ನೇ ಬರ್ತದೆ. ವೇಟ್ ಮಾಡ್ಲಕತ್ತೀನಿ ನಾನು ಯಾವಾಗ ಆಗ್ತದೆ ಅಂತಂದು. ಆಯಿತು, ಈಗ ಪುಟಾಣಿ ಹಾಕೋತೀನಿ. ಪುಟಾಣಿ ಹಾಕೋದಾಯ್ತು ನೋಡಿರಿ. ಜಸ್ಟ್ 1-2-3 ಸರ್ತಿ ತಿರುಗಿದ್ರೆ ಸಾಕು, ಗ್ಯಾಸ್ ಬಂದ್ ಮಾಡ್ಕೊಂಬಿಡ್ಬೇಕು. ಅದಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡಿರೋ ಶೇಂಗಾ, ಉಪ್ಪು, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಎಲ್ಲ ಹಾಕಿದ್ನಲ್ಲ, ಜೀರಿಗೆ ಎಲ್ಲ, ಇದು ಭೀ ಹಾಕ್ಕೊಂಬಿಡ್ಬೇಕು. ಎಲ್ಲ ಕ್ಲೀನಾಗಿ ಹಾಕ್ಕೊಳತ್ತೀನಿ. ವೇಸ್ಟ್ ಯಾಕೆ ಮಾಡ್ಬೇಕು ಫುಡ್ ಅಂತಂದು ಅಷ್ಟೇ. ಅದಾದಮೇಲೆ ಮಿಕ್ಸಿ ಮಾಡ್ಕೋ ಟೈಮ್ನಾಗ ಒಂದು ಸ್ವಲ್ಪ ಹುಣಸೆಹಣ್ಣು, ನಾನು ನೀರಾಗಿ ಏನು ನೆನೆ ಇಟ್ಟಿದ್ದಿಲ್ಲ, ಜಸ್ಟ್ ಹಿಂಗೆ ಹಾಕ್ಕೊಂಡ್ರೂ ಭೀ ಬರುತ್ತೆ, ನಡೀತೆ. ಅದಾದಮೇಲೆ ಒಂದು ಸ್ವಲ್ಪ ಬಿಸಿ ಇರ್ತದಲ್ಲ, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸ್ವಲ್ಪ ತಣ್ಣಗೆ ಆಗ್ತವೆ. ಹಾಗಾಗಿ ನೀರು ಹಾಕ್ಕೊಂಡು ಮಿಕ್ಸಿ ಹಿಡಿದೆ, ಮಿಕ್ಸಿ ಮಾಡ್ಲಕತ್ತೀನಿ ನೋಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್, ದಯವಿಟ್ಟು. ಒಂದು ಮನೆ ನಡೆಯೋಕೆ ಚಾನ್ಸ್ ಕೊಡಿ. ಯಾಕಂದರೆ ಎಲ್ಲರೂ ಹೋಗಿ ಕೆಲಸ ಮಾಡೋಕ್ಕಾಗಂಗಿಲ್ಲ. ಇಂಥದ್ದು ಏನಾದರೂ ವರ್ಕ್ ಫ್ರಮ್ ಮನೆಗೆ ಮಾಡ್ಬೋದು ಅಂದರೆ ಇದು ಯೂಟ್ಯೂಬ್ ಭೀ ಒಂದು ಪ್ಲ್ಯಾಟ್ಫಾರ್ಮು. ಹಾಗಾಗಿ ಈಗ ಚಟ್ನಿಗೆ ಪೋಣಿ ಹೊಡ್ಕೊಳಕ್ಕೆ ನಾ ಸಾಸ್ವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಸಾಸ್ವೆ, ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಹಾಕ್ಕೋಬೇಕು.
ಮುಂದೆ ವೀಡಿಯೋದಾಗ ಹಾಕ್ತೀನಿ ನೋಡಿರಿ. ಇನ್ನು ಯಾಕಪ್ಪ ಹಾಕಿಲ್ಲ ಈಕೇನೋ ವಾಯ್ಸ್ ಓವರ್ದಾಗ ಹೇಳತ್ತಾಳ ಅಂತ ಅನ್ಬೇಡ್ರಿ, ಯಾಕಂದ್ರೆ ವಾಯ್ಸ್ ಓವರ್ ಕೊಡೋದು ಭಾಳ ಕಷ್ಟ ಐತಿ. ಯಾಕಂದ್ರೆ ಸ್ಟಾರ್ಟಿಂಗಲ್ಲ, ನನಗೂ ಈಗ ಅರ್ಥ ಆಗತ್ತನ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಂದ್ರೆ ನಮ್ದು ಇನ್ನೂ ಪುಟ್ಟ ಚಾನಲ್, ಇನ್ನು ಸಬ್ಸ್ಕ್ರೈಬರ್ ಜಾಸ್ತಿ ಜನ ಆದಂಗೆ ನನಗೂ ವಿಡಿಯೋ ಮಾಡ್ಲಿಕ್ಕೆ ಇನ್ನೂ ಬೆಳವಣಿಗೆ ಬರ್ತದೆ ತಲೆ. ಅದಾದಮೇಲೆ ಇದೆಲ್ಲ ಬಾಡಿಸ್ಕೊಂಡ್ಮೇಲೆ ಚಂದ ಫ್ರೈ ಆದ್ರಪ್ಲೇ ಗ್ಯಾಸ್ ಬಂದ್ ಮಾಡ್ಕೋಬೇಕು. ಜಲ್ದಿನೇ ಫ್ರೈ ಆಗ್ತವೆ, ಅದಕ್ಕೇನಿಲ್ಲ. ನಾ ಚಟ್ನಿ ಫಸ್ಟ್ ಒಂದು ನೀರು ಚಟ್ನಿ ಟೈಪ್ ಮಾಡ್ಕೊಂಡಿನಿ, ಒಂದು ಗಟ್ಟಿನ ಚಟ್ನಿ ಮಾಡ್ಕೊಂಡಿನಿ. ಗಟ್ಟಿನ ಚಟ್ನಿ ಮತ್ತು ಮಧ್ಯಾಹ್ನ ಕಡೆಗೆ ಯಾವ್ದಾರ ಪಲಾವು ಏನಾದರೂ ಮಾಡ್ಕೊಂಡಾಗ ಬರುತ್ತೆ ಅಂತ ಅಂದ್ಕೇಶ್ ಮಾಡ್ಕೊಂಡಿನಿ. ಇಷ್ಟ ಇದ್ರೆ ನನ್ನ ಮಕ್ಕಳು ಅದು ಭೀ ತಿನ್ಬೋದು, ಇದು ಭೀ ತಿನ್ಬೋದು ಅಂತ ಅಂದ್ಕೇಶಿ, ಯಾರು ಇಷ್ಟ ಐತಿದ್ದು ಅವ್ರು ತಿಂತಾರ ಅಂತಂದು ಮಾಡೀನಿ. ಫ್ಲೇವರ್ ಆದರೂ ಟೇಸ್ಟ್ ಚೆನ್ನಾಗಿತ್ತು. ಅದಾದಮೇಲೆ ಕಡ್ಲಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿನಿ. ಅಕ್ಕಿ ಹಿಟ್ಟು ಅದೇ ಪಡ್ಡು ಹಿಟ್ಟಿನಾಗೆ ಸ್ವಲ್ಪ ಕಡ್ಲಿ ಹಿಟ್ಟು ಭೀ ಮಿಕ್ಸ್ ಮಾಡೀನಿ. ಅಂದರೆ ಜಾಸ್ತಿ ಇರಲಾರ್ದ ಟೈಮ್ನಾಗ ಯೂಸ್ ಆಗುತ್ತೆ ಅಂತ ನಾ ವೀಡಿಯೋ ಮಾಡ್ಲತ್ತೀನಿ ಅಷ್ಟೇ. ಕಡ್ಲಿ ಹಿಟ್ಟಿನಾಗ ಇದು ಅದೇ ಅಕ್ಕಿ ಹಿಟ್ಟಿನಾಗ ಸ್ವಲ್ಪ ಕಡ್ಲಿ ಹಿಟ್ಟು ಮಿಕ್ಸ್ ಮಾಡಿ, ಸ್ವಲ್ಪ ಸೋಡಾ ಸ್ವಲ್ಪ ಸಾಲ್ಟ್ ಹಾಕಿ ಚಂದ ಮಿಕ್ಸ್ ಮಾಡಿ, ಸ್ವಲ್ಪ ನೀರು ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡಿ, ಇವಾಗ ನನ್ನ ಮಗಳು ಹಾಕ್ತಾಳೆ ಪಡ್ಡು ಫಸ್ಟಿಂದು. ಆಕೆ ನಾ ಮಾಡ್ತೀನಿ ಅಂತಲತ್ತಿದ್ಲು, ಮಾಡ್ಲತ್ತಿದ್ಲು, ಹಾಕ್ಲತ್ತಾಳೆ. 2 ಸರ್ತಿ ಹಾಕ್ದಳು, 2 ಸರ್ತಿ ಹಂಚು ತುಂಬ ಸ್ವಲ್ಪ ಸ್ಪ್ರೆಡ್ ಆಯಿತು. ಆಕೆ ಮೂಡ್ ಆಫ್ ಮಾಡ್ಕೊಂಡ್ಳು, ಆಕಿನ ಕೈನೇ ಅದು. ಇನ್ನು ಆಯ್ತಾ ಇಲ್ಲವಾ ಅಂತ ನಾ ಬಂದು ನೋಡಿದಾಗ ಮಮ್ಮಿ ಇನ್ನೊಂದು ಸರ್ತಿ ಮಾಡ್ತೀನಿ ಅಂತಂದ್ಲು. ಓಕೆ ಮಾಡಲಿ ಬಿಡು ಅಂತಂದು ನಾನು ಸುಮ್ಮನಾದೆ. ನಮ್ಮ ಚಾನಲ್ದಾಗ ಇನ್ನೂ ಸಣ್ಣ ವೀಡಿಯೋಸು ಅವು ಇವು ಇದ್ದಾವೆ, ನೋಡಿರಿ, ಒಂದು ಸರ್ತಿ ಚೆಕ್ ಮಾಡಿರಿ. ಇದೊಂದೇ ವೀಡಿಯೋ ನೋಡಿ ಬಿಡಬೇಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಭೀ ಹೇಳತ್ತೀನಿ, ಆಕೆ ಸಣ್ಣಕ್ಕಾದರೂ ಎಲ್ಲ ಮಾಡ್ಲತ್ತಾಳೆ ನೋಡ್ರಿ, ಹೆಂಗೆ ಮಾಡ್ಲತ್ತಾಳ ಅಂತ ಅನ್ನೋದು ಕಮೆಂಟ್ ಮಾಡಿರಿ. ವಿಡಿಯೋ ನೋಡೋರು ಹಾಗೆ ಲೈಕ್ ಭೀ ಹೊಡೀರಿ. ಅದನ್ನಿಂತ ನಿಮ್ಮ ಫೋನಿಗೆ ಏನು ಪ್ರಾಬ್ಲಮ್ ಇರಲ್ಲ, ಜಸ್ಟ್ ಹೊಡಿಬೋದು ಅಷ್ಟೇ. ನಾನು ಅನ್ಕೋತಿದ್ದೆ ಅವಾಗೆಲ್ಲ ಯೂಟ್ಯೂಬು ಅದು ನೋಡೋ ಟೈಮ್ನಾಗ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಪ್ಲೀಸ್, ಹಂಗೆ ಹಿಂಗೆ ಅಂತಂತಿದ್ರು. ಯಾಕೆ ಇಷ್ಟು ಓವರ್ ಆ್ಯಕ್ಷನ್ ಮಾಡ್ತಾರೆ ಅಂತಂದು ಈಗ ನಾವು ಚಾನಲ್ ಇಟ್ಮೇಲೆ ನಮಗೆ ಅರ್ಥ ಆಗುತ್ತೆ ಅದ್ರ ವ್ಯಾಲ್ಯೂ ಏನಿರುತ್ತೆ ಅನ್ನೋದು. ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿ ವ್ಯೂಸ್ ಕೊಟ್ಟು ಟೈಮಿಂಗ್ ಹೆಚ್ಚಿಗಾದ್ರೆ ನಾವು ಒಂದು ಟೈಮಿಗೆ ಒಂದು ಕಡೆ ರೀಚ್ ಆಗ್ತೀವಿ. ನಾವು ಭೀ ಒಂದು ತಕ್ಕ ಮಟ್ಟಿಗೆ ಹೆಸರು ಮಾಡ್ಕೊಳ್ಳೋಕ್ಕೆ ಚಾನ್ಸಸ್ ಇರುತ್ತೆ. ಯೂಟ್ಯೂಬ್ನಾಗ ಇಳಿದ್ಮೇಲೆ ಅರ್ಥ ಆಗುತ್ತೆ ಏನು ಕಷ್ಟ ಬರ್ತದೆ, ಏನೇನು ಪ್ರಾಸೆಸ್ ಇರ್ತಾವ ಅನ್ನೋದು. ನಮ್ಮ ಪಾಡ್ ರೆಡಿ ಅಲ್ಲತ್ತು ನೋಡ್ರಿ. ಮಾತ್ನಾಗೆ ರೆಡಿ ಆದವು. ಇನ್ನೇನು ಪ್ಲೇಟಿಗೆ ಹಾಕ್ತೀನಿ ಈಗ. ರೆಡಿ ಆಯ್ತು ನೋಡ್ರಿ ನಮ್ಮ ಪಡ್ಡು. ನೀವು ಭೀ ಮಾಡಿರಿ, ನೋಡಿರಿ ಹೆಂಗಾಗ್ತದ ನಿಮ್ಮ ಮನ್ಯಾಗ. ಟೇಸ್ಟ್ ಮಾಡಿಕೇಸಿ ನನಗೆ ಕಾಮೆಂಟ್ ಮಾಡಿರಿ. ನನ್ನ ರೆಸಿಪಿ ನೋಡಿ ನೀವು ಮಾಡಿದ್ರಿ ಅಂದ್ರೆ ಕಾಮೆಂಟ್ ಮಾತ್ರ ಮಾಡೋದು ಮರಿಬೇಡ್ರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.